ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಸೈಕ್ಲಿಂಗ್ ಮೂಲಕ ಜಾಗೃತಿ ಮೂಡಿಸಲು 300 ಕಿಲೋಮೀಟರ್ ಸೈಕ್ಲಿಂಗ್ ಸ್ಪರ್ಧೆ. ಹುಬ್ಬಳ್ಳಿ ಸೆಕ್ಯುಲರ್ ಕ್ಲಬ್ ವತಿಯಿಂದ ಇಂದು ಬೆಳಗ್ಗೆ 6 ಗಂಟೆಗೆ ಹುಬ್ಬಳ್ಳಿಯಿಂದ 20 ಗಂಟೆಗಳ ಗುರಿಯೊಂದಿಗೆ 300 ಕಿಲೋಮೀಟರ್ ಸೈಕ್ಲಿಂಗ್ ಸ್ಪರ್ಧೆ ಆರಂಭಗೊಂಡಿದೆ. ಈ ತಂಡ ಇದೀಗ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಪಟ್ಟಣಕ್ಕೆ ತಲುಪಿದೆ. ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿ ಪ್ರತಿನಿಧಿ ರಶೀದ್ ಅಕ್ಕಿಯವರ ಜೊತೆ ಮಾತನಾಡಿದ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಅಶ್ವಿನಿ ಭಟ್ ಅವರು ಹೇಳಿದರು, ನಾವು ಬೆಳಗ್ಗೆ 6 ಗಂಟೆಗೆ ಹುಬ್ಬಳ್ಳಿಯಿಂದ ಸೈಕ್ಲಿಂಗ್ ಆರಂಭಿಸಿದ್ದೇವೆ. ಒಟ್ಟು 15 ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. 20 ಗಂಟೆಗಳ ಅವಧಿಯಲ್ಲಿ 300 ಕಿಲೋಮೀಟರ್ ಪೂರೈಸುವ ಗುರಿ ಹೊಂದಿದ್ದೇವೆ. ಇದರ ಮೂಲಕ ಯುವಕರಲ್ಲಿ ಜಾಗೃತಿ ಮೂಡಿಸುವುದು ಮುಖ್ಯ ಉದ್ದೇಶ. ಕೇವಲ 4-5 ಕಿಲೋಮೀಟರ್ ದೂರಕ್ಕೆ ಮೋಟಾರ್ ವಾಹನ ಬಳಸದೆ ಸೈಕಲ್ ಮೂಲಕ ಸಂಚರಿಸಬೇಕು. ಜೊತೆಗೆ ಯುವಕರು ಡ್ರಿಂಕ್ಸ್ ಹಾಗೂ ಇತರ ಕೆಟ್ಟ ಚಟಗಳಿಂದ ದೂರವಿದ್ದು ತಮ್ಮ ಜೀವನದಲ್ಲಿ ಹೆಚ್ಚು ವ್ಯಾಯಾಮ ಹಾಗೂ ಆರೋಗ್ಯಕರ ಜೀವನ ಶೈಲಿ ಬೆಳೆಸಬೇಕು ಎಂದು ಎಲ್ಲರಿಗೂ ಮನವಿ ಮಾಡುತ್ತೇವೆ. ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ. ನಮಸ್ಕಾರ ವೀಕ್ಷಕರೇ, ಈಗ ನೋಡ್ತಾ ಇದ್ರಿ ನಮ್ಮ ಜೊತೆ ಸೈಕಲ್ ದಿಂದ ಹುಬ್ಬಳ್ಳಿಯಿಂದ ಈಗ ಹಿರೇಕೆರೂವರೆಗೂ ಬಂದಿದ್ದಾರೆ. ಮಾತಾಡೋಣ. ಏನು ವರ್ಕ್ ಮಾಡ್ತೀರಾ ಸರ್? ನಾನು ಆ್ಯಕ್ಚುಲಿ ಟೀಚಿಂಗ್ ವರ್ಕ್ ಮಾಡ್ತೇನೆ. ನಾನು ಲಾ ಸ್ಟೂಡೆಂಟ್ಸ್ ಲಾನು ಓದ್ತಾ ಇದ್ದೇನೆ. ನಾನು ಹುಬ್ಬಳ್ಳಿಯಿಂದ ಬರ್ತಾ ಇದ್ದೇನೆ ಮತ್ತು ವಾಪಸ್ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇನೆ. ನೈಟ್ 1 o'clock ಆಗ್ಬೋದು ರೀಚ್ ಆಗೋಕ್ಕೆ. ಟೋಟಲ್ 300 ಕಿಲೋಮೀಟರ್. ಹುಬ್ಬಳ್ಳಿಯಿಂದ ಎಷ್ಟು ಗಂಟೆಗೆ ಬಿಟ್ಟಿದ್ದಾರೆ? ಹುಬ್ಬಳ್ಳಿಯಿಂದ 6 ಗಂಟೆಗೆ ಬಿಟ್ಟಿವ್ರಿ ಬೆಳಗ್ಗೆ. ಬೆಳಗ್ಗೆ. ಈಗ ಎಷ್ಟು ಗಂಟೆ ಆಗ್ತಾ ಇದೆ? ಈಗ ನೋಡ್ರಿ ಸುಮಾರು 2 ಗಂಟೆ ಆಗ್ತಾ ಇದೆ ಅಲ್ಲ? 2:30 ಆಯ್ತು. 2:30 ಆಗ್ತಾ ಇದೆ. ಇನ್ನು 6 ಗಂಟೆಗೆ ಬಿಟ್ಟಿದ್ರು. 2:30ಗೆ ಅವರು ಹಿರೇಕೆರೂರು ಸ್ಥಳಗಪ್ಪ ರೋಡಲ್ಲಿ ಇದ್ದಾರೆ. ಇಲ್ಲಿಂದ ಸ್ಥಳಗಪ್ಪ ಹೋಗ್ತಾ ಇದ್ದಾರೆ. ಸರ್, ಈಗ ಮೇನ್ ಉದ್ದೇಶ ಈ ಟೈಮಲ್ಲಿ ಈ ಸಿಚುವೇಶನಲ್ಲಿ ಸೈಕಲ್ ತೊಗೊಂಡು ಈಗ ಅವೇರ್ನೆಸ್ ಮಾಡ್ತಾ ಇದ್ರಿ. ಏನು ಯುವಕರಿಗೆ ಏನು ಬಯಸ್ತೀರಾ ಎಸ್ ಮುಂದಿನ ಯುವ ಪೀಳಿಗೆ ಅನ್ನೋದು ಏನಿದೆ ಅಲ್ವಾ, ಅವರು ಈಗ ಸರಾಯಿ ಮದ್ಯಪಾನ ತಗೊಳ್ಳೋದಾಗ್ಲಿ ಅದನ್ನ ಬಿಟ್ಟು ಇದು ಮಾಡಿದರೆ ನಿಮ್ಮ ಲಂಗ್ಸ್ ಹೆಲ್ತ್ ಸಹ ತುಂಬ ಅಭಿವೃದ್ಧಿ ಆಗುತ್ತೆ. ಹಾರ್ಟ್ ಹೆಲ್ತ್, ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಸೈಕ್ಲಿಂಗ್ ಹೊಡೆಯೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ತುಂಬ ಜಾಸ್ತಿ ಆಗುತ್ತೆ. ಇದರಿಂದ ನಾನು ಆಲ್ರೆಡಿ ಹೇಳಿದ್ದೇನೆ, ಫೋಕಸ್ ಸಹ ಜಾಸ್ತಿ ಆಗುತ್ತೆ. ತುಂಬ ಅನುಕೂಲ ಇದೆ. ನಾನು ಮುಂದಿನ ಪೀಳಿಗೆಗೆ ಹೇಳೋದಿಷ್ಟೇ, ನೀವು ಸೈಕ್ಲಿಂಗ್ ಮಾಡಿ ಅಥವಾ ಸ್ವಿಮ್ಮಿಂಗ್ ಮಾಡಿ, ಯಾವುದೇ ಆದಂಥ ಒಂದು ಹೆಲ್ತ್ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಆಗುವಂಥ ಒಂದು ಕಾರ್ಯವನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ನಾವು ಸೈಕ್ಲಿಂಗ್ನ ಮಾಡ್ತಾ ಇದ್ದೇವೆ. ಹೀಗೆ ನಮಗೆ ಇನ್ನೂ 150 ಕಿಲೋಮೀಟರ್ ಹೋಗಬೇಕಾಗಿದೆ. ಹುಬ್ಬಳ್ಳಿಯಿಂದ ಬಂದಿದ್ವಿ, ವಾಪಸ್ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೇವೆ. ಸೊ ಈಗ ನಾವು ಹಿರೇಕೆರೂರಲ್ಲಿದ್ದೇವೆ. ನಂತರ ಶಿರಾಳಕೊಪ್ಪ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿಂದ ಮತ್ತೆ ಹುಬ್ಬಳ್ಳಿಗೆ ಬಿಡ್ತೇವೆ. ನಾವು 15 ಜನ ಬಂದಿದ್ದೇವೆ. ಹುಬ್ಬಳ್ಳಿ ಬೈಸಿಕಲರ್ಸ್ ಕ್ಲಬ್ ಅಂತ ಇದೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ಬೋದು, ಆನ್ಲೈನಲ್ಲಿ ಇದೆ ಹುಬ್ಬಳ್ಳಿ ಬೈಸಿಕಲರ್ಸ್ ಕ್ಲಬ್ ಅಂತ. ನಿಮ್ಗೆ ಬೇಕಿದ್ರೆ ನೀವು ಸಹ ಜಾಯ್ನ್ ಆಗ್ಬೋದು. ಯಾವುದೇ ಹುಬ್ಬಳ್ಳಿಯವರ ಆಗಬೇಕಂತ ಇಲ್ಲ, ಎಲ್ಲಿ ದೂರ ಹೋಗ್ಬೇಕಾದ್ರೆ ಬರ್ಬೋದು. ಎಲ್ಲರೂ ಸೈಕ್ಲಿಂಗ್ ಅಥವಾ ಸ್ವಿಮ್ಮಿಂಗ್ ಯಾವುದೇ ಆಕ್ಟಿವಿಟಿಯನ್ನು ಇಟ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ತುಂಬ ಇದೆ. ಹಾಗೆ ನೀವು ಎಲ್ಲೋ ಮಾರ್ಕೆಟಿಗೆ ಹೋಗೋದಾಗ್ಲಿ ಅಥವಾ ಇದರಿಂದ ನಿಮ್ಮ ಏನೇನು ಪೊಲ್ಯೂಷನ್ ಆಗ್ತಾ ಇದೆ. ಈಗ ನೋಡಿ, ಮಾನ್ಸೂನ್ ಟೈಮಲ್ಲಿ ಸೆಕೆ ಆಗ್ತಾ ಇದೆ, ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ. ಹೀಗೆ ಇದರಿಂದ ಇದಕ್ಕೆ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ನಾವೇನು ಹೇಳ್ತೇವೆ, ಇದನ್ನು ನಾವು ತಡೆಗಟ್ಟಬಹುದು. ಪ್ರತಿಯೊಬ್ಬ ಯುವಕ ಸಹ ನಾವು ಸೈಕಲನ್ನು ಹೆಚ್ಚು ಯೂಸ್ ಮಾಡಿ ಮಾರ್ಕೆಟಿಗೆ ಹೋಗೋದಾಗ್ಲಿ, ಎಲ್ಲೇ ಔಷಧಿ ತರೋದಾಗ್ಲಿ, ಚಿಕ್ಕ ಪುಟ್ಟ ಕೆಲಸ 1-2 ಕಿಲೋಮೀಟರ್ ಬೈಕ್ನ ಯೂಸ್ ಮಾಡಬೇಡಿ, ಸೈಕಲ್ನ ಯೂಸ್ ಮಾಡಿ ಅಂತ